ಅವರು ದಾಲ್ ಮಾಡಿದ್ರು ಅವ್ರು ಬೆಳಗ್ಗೆ ಎಲ್ರಿಗೂ ಅನ್ನ ದಾಲು ರಕ್ಷಿತ ಮಾಡಿಟ್ಟಿರೋದು ಅಷ್ಟು ಇಡೀ ಮನೆಗೆ. ಇವ್ರು ತಿನ್ನಲಿಲ್ಲ, ನಾವು ಚಪಾತಿ ಮಾಡ್ಕೋತೀವಿ ಅಂತ. ಯಾಕೆ ತಿಂದಿಲ್ಲ ಅಂತ ಹೇಳಿದೆ. ಇಲ್ಲ ತುಂಬ ಕುಳ್ಕು ತಲೆಯೆಲ್ಲ ಹಿಂಗೆ ಅಂದ್ಕೊಂಡು ಬಂದುಬಿಟ್ಟು ಅದೇ ಕೈಯಲ್ಲಿ ಅಡುಗೆ ಮಾಡ್ತಾಳೆ, ಅಸಹ್ಯ ಆಗಲ್ವಾ ಅಂತ. ಅದೇ ಹುಡುಗಿ ಫ್ರೈ ಎಲ್ಲ ಮಾಡುವಾಗ ಚೆನ್ನಾಗಿ ಚಪ್ಪರ್ಸ್ಕೊಂಡು ತಿಂದ್ರಲ್ಲ, ಆವಾಗ ಬುದ್ಧಿ ಇರಲಿಲ್ಲ ತಲೆನಲ್ಲಿ. ನನಗೆ ಆ್ಯಕ್ಚುಲಿ ಈ ಮಾತುಗಳು ಆಡೋಳೆ ಅಲ್ಲ ನಾನು. ನನಗೆ ಬೇಕಾ ಅಯ್ಯೋ ಅವ್ರೇನಾದರೂ ಆಗಿರಲಿ, ಇವ್ರೇನಾದ್ರು, ನನಗೇನೋ ನನ್ನ ನೋಡ್ಕೊಂಡಿರೋಣ, ನನ್ನ ತನಕ ಬಂತಾ ನಾನು ಬಿಡೋಲ್ಲ ಅಂತ. ಬಟ್ ಏನು ಗೊತ್ತಾ, ಅಲ್ಲಿ ಯಾವುದೋ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ನೀವೆಲ್ಲೋ ಇದ್ದೀರಾ, ನಿಮ್ಮನ್ನು ನೀವೆಲ್ಲೋ ತೋರಿಸ್ಕೋತಾ ಇದ್ದೀರಾ, ನಾನು ಹಾಗೆ ಹೀಗೆ. ನಿಮ್ಮ ಹತ್ರ ಹೆಸರಿರ್ಬೋದು, ಹಣ ಬಲ ಇರ್ಬೋದು, ಗುಣದ ಬಲನೇ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಯಾತಕ್ಕೆ ಅಲ್ವಾ? ಅದೆಲ್ಲ ಎರಡೂ ಇಲ್ದಿದ್ರು ಇದಿದ್ರೆ ಅದೇ ಒಂದು ದೊಡ್ಡ ಸಂಪಾದನೆ. ನೀವೇನೋ ಪೋಟ್ರೆ ನಾನೇನೋ ಅಂತ ತೋರಿಸ್ತಿದ್ದೀರಾ, ನಾನು ಹೆಣ್ಮಕ್ಳು ಪರವಾಗಿ ನಿಲ್ತೀನಿ ಅಂತ ಹೇಳ್ತೀರಾ, ಒಂದು ಹೆಣ್ಮಗುನೇ ಹೀಯಾಳಿಸ್ತಿದ್ದೀರಾ, ಒಂದು ಹೆಣ್ಮಗುನೇ ಟಾರ್ಗೆಟ್ ಮಾಡ್ತಿದ್ದೀರಾ, ರಾಶಿಕನ್ ಟಾರ್ಗೆಟ್ ಮಾಡಿದ್ದೀರಾ, ಅಶ್ವಿನಿದು ಜಗಳಗಳು ಬಂತೋ ಇಲ್ವೋ ಗೊತ್ತಿಲ್ಲ, ನಿಂದೇನು ಯೋಗ್ಯತೆ, ಯು ಆರ್ ಮೈ ಫುಟ್ ಅಂತೆಲ್ಲ ಬರೆದಿದ್ದಾರೆ. ಏನು ಭಾಷೆ ಉಪಯೋಗಿಸ್ತಿದ್ದೀರಾ? ಸರಿ, ನೀವು ಅಲ್ಲಿಂದ ಬಂದಿದ್ದೀರಾ, ಒಪ್ಕೊಳ್ಳೋಣ ಬಿಡು, ಪಾಪ ಅವ್ರದ್ದು ಬೆಳವಣಿಗೆನೇ ಹಾಗಾಗಿದೆ ಅಂತ ಒಪ್ಕೊಂಡ್ಬಿಡ್ಬೋದು. ನಾನು ಇಲ್ಲಿದ್ದೀನಿ ಅಂದಾಗ ಅಲ್ಲೇ ಇರಿ, ಯಾಕೆ ಕೆಳಗಡೆ ಇಳಿತೀರಾ? ಅಷ್ಟೇ ನನ್ನ ಕ್ವೆಶ್ಚನ್.